ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಸೊನ್ನಲಾಪುರದ ಸಿದ್ದರಾಮೇಶ್ವರರವರು ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಅನುಭವದ ಶರಣರ ಸಂಘದಲ್ಲಿ ಬ್ರಹ್ಮಾಂಡದ ತತ್ವ, ದೇಹವೆಂಬ ದೇಗುಲದೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ತತ್ವದ ಚಿಂತನೆಗಳಲ್ಲಿ ಭಾಗಿಯಾಗಿ ಅವರು ಕೂಡ ಮಹಾನ್ ಶರಣರಾದರು. ಅವರನ್ನು ಅಲ್ಲಮಪ್ರಭುರವರು ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಬಂದ ನಂತರ ಸೊನ್ನಲಾಪುರದಿಂದ ಅವರದ್ದೇ ಆಗಿರ್ತಕ್ಕಂಥ ಒಂದು ವಚನ, ಎಮ್ಮ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಶಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿನಾಥ. ಅಂದರೆ ಸೊನ್ನಲಾಪುರದ ಸಿದ್ದರಾಮೇಶ್ವರರವರು ಸೊನ್ನಲಾಪುರದಲ್ಲಿದ್ದಾಗ ಗುಡಿಗುಂಡಾರಗಳು, ಕೆರೆ ಬಾವಿಗಳು, ಇಂಥ ಒಂದು ಸಮಾಜ ಕಾರ್ಯ ಮಾಡ್ತಾ ಇದ್ರಂತ. ಒಂದು ಒಳ್ಳೆಯ ಸೇವೆ. ಆದರೆ ಈ ಅಂತರಂಗದ ದೇವನನ್ನು ಅರಿಯಲಾರದೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡು ಅವರನ್ನು ಅಲ್ಲಮಪ್ರಭುರವರು ಆ ಸೊನ್ನಲಾಪುರಕ್ಕೆ, ಅವರು ಯಾವಾಗಲೂ ಅಲ್ಲಮಪ್ರಭುರವರು ಸಂಚಾರದಲ್ಲಿರ್ತಕ್ಕಂಥದ್ದು ಇದ್ರಂತ. ಬಸವ ಕಲ್ಯಾಣಕ್ಕೆ ಬಂದಿರಣ್ಣ, ಅನುಭವ ಮಂಟಪದ ವಿಚಾರಗಳನ್ನು ತಿಳ್ಕೊಳ್ಳಿರಿ, ಈ ಸೃಷ್ಟಿಕರ್ತನ ತತ್ವವನ್ನು ತಿಳ್ಕೊಂಡು ಬದುಕಿ ಮುಕ್ತಿ ಪಡೆಯೋಣ, ಅಂತಹ ಒಂದು ಕಾರ್ಯ ಅಣ್ಣ ಬಸವಣ್ಣನವರು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಥರ ಎಲ್ಲರನ್ನ ಅನುಭವ ಮಂಟಪಕ್ಕೆ ಕರೆದುಕೊಂಡು ಬರ್ತಕ್ಕಂಥ ಕಾರ್ಯ ಕೂಡ ಅಲ್ಲಮಪ್ರಭುರವರು ಮಾಡಿದ್ದಾರೆ ಅಂಥೇಳಿ ನಮಗೆ ಅವರ ಇತಿಹಾಸ ಸಿಗುತ್ತದೆ ಈ ಗ್ರಂಥದಲ್ಲಿ. ಅನುಭವ ಮಂಟಪದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಎಮ್ಮ ವಚನದ ಒಂದೇ ಒಂದು ಪಾರಾಯಣಕ್ಕೆ, ಒಂದೇ ಒಂದು ವಚನ ನಾವು ಒಂದು ವೇಳೆ ಓದಿ ಅರ್ಥ ಮಾಡಿಕೊಂಡಿದೆ ಆದರೆ ಈ ಅನೇಕ ಪುರಾಣಗಳು, ಶಾಸ್ತ್ರಗಳು ಇದ್ದವಲ್ಲ, ಮೊದಲಿಗಿಂತ ಇದ್ದು ಅಂತ ಹೇಳ್ತಾರೆ ಏನು, ಅಂಥವಕ್ಕೆಲ್ಲ ವ್ಯಾಸನದೊಂದು ಪುರಾಣ ಕೂಡ ಸಮಬಾರದು ಅಂತ ಹೇಳ್ತಾರೆ. ಎಮ್ಮ ವಚನದ 108ರ ಅಧ್ಯಯನಕ್ಕೆ ಒಂದೇ ಒಂದು ವಚನ ನಾವು ಇದನ್ನು ಅರ್ಥ ಮಾಡಿಕೊಂಡು ಒಂದು ವೇಳೆ ಪ್ರತಿಯೊಬ್ಬರು ಭಾರತೀಯರಾದ ನಾವೆಲ್ಲ ಬದುಕಿದೆ ಆದರೆ ಈ ದೇಶದಲ್ಲಿ ಯಾರು ಕೂಡ ಅಜ್ಞಾನಿಗಳಾಗಿ ಬದುಕುವುದಿಲ್ಲ. ಮಾನಸಿಕ ರೋಗ ಮುಕ್ತ ಸಮಾಜ ಕಟ್ಟಲು ಬರುತ್ತದೆ. ಮತ್ತು ಇಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರನ್ನು ದ್ವೇಷ ಕೂಡ ಯಾರು ಮಾಡ್ತಕ್ಕಂಥದ್ದು ಮಾಡುವುದಿಲ್ಲ, ಕಚ್ಚಾಡ್ತಕ್ಕಂಥದ್ದು ಮಾಡುವುದಿಲ್ಲ. ಎಲ್ಲ ಮಾನವರಲ್ಲಿ ದೇವರನ್ನು ಕಂಡು ಅಂತರಂಗದ ಶುದ್ಧಿಯನ್ನು ಇಟ್ಟುಕೊಂಡು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕುವುದೇ ನಿಜವಾಗಿರ್ತಕ್ಕಂಥ ದೇವನ ಪೂಜೆಯನ್ನು ಆಗುತ್ತದೆ ಎಂದು ಅಂದು 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಆದ್ದರಿಂದ ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿ ಯಾಗ ಸಮಬಾರದಯ್ಯ. ಈ ಯಾಗ ಅದು ಇದೇನು ಮಾಡ್ತಕ್ಕಂಥದ್ದು ನೋಡ್ತಿರಲ್ಲ, ಈಗ ಗಂಗಾ ನದಿಯಲ್ಲಿ ಪ್ರಯಾಗರಾಜ ಮುಳುಗೋದಾಗಲಿ, ಮತ್ತೊಂದು ಲಕ್ಷ ದೀಪೋತ್ಸವ ಮಾಡ್ತಕ್ಕಂಥದ್ದಾಗಲಿ, ಎಲ್ಲ ಏನು ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದೆಲ್ಲವೂ ಕೂಡ ಜನರನ್ನು ಶೋಷಣೆ ಮಾಡಿ ಅವರನ್ನು ಅಜ್ಞಾನದಲ್ಲಿಟ್ಟು ಅವರಿಂದ ದುಡ್ಡು ಸುಲಿಗೆ ಮಾಡಿ ಬದುಕ್ತಕ್ಕಂಥ ವಿದೇಶಿಗರು ಎಂದು ಹೇಳ್ತಾರೆ ನಮ್ಮ ಶರಣರು. ಎಮ್ಮ ವಚನದ ಸಾಶಿರ ಪಾರಾಯಣಕ್ಕೆ ಅಂದರೆ ಒಂದೇ ಒಂದು ವಚನ ಲೈನ್ ಕೂಡ ನಾವು
ಓದಿದೆ ಅಂದ್ರೆ ಆವಾಗಿಂದ ಆವಾಗಲೇ ನಮ್ಮ ಅಂತರಂಗದ ದೇವನ ದರ್ಶನವಾಗುತ್ತದೆ. ಗಾಯತ್ರಿ ಲಕ್ಷ ಜಪ ಸಮಬಾರದೆ. ಈ ಗಾಯತ್ರಿ ಲಕ್ಷ ಜಪ ಅಂತ ಏನನ್ನ ಹೇಳ್ತಕ್ಕಂಥ ನಾವು ನೋಡ್ತೀವಲ್ಲ, ಇವೆಲ್ಲವೂ ಕೂಡ ಒಂಥರ ಅಂತರಂಗದ ದೇವನನ್ನು ತಲುಪಲಾರದ ಕಾರ್ಯಗಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ಥರ ಏನು ವಚನಗಳು ಇವೆಲ್ಲ ಇಲ್ಲಿ ನೋಡಿ. ಶ್ರೀ ಶ್ರೀ ಸಿದ್ದರಾಮೇಶ್ವರವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಕೂಡ ಅವರ ಪ್ರವಚನಗಳನ್ನು ನಾವು ಕೇಳಿದ್ದೀವಿ. ವಚನಗಳನ್ನು ಹೇಳ್ತಿರು, ಆದರೆ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ದರು. ಆದರೆ ಯಾವ ಶರಣರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಪರಿಪೂರ್ಣವಾಗಿರ್ತಕ್ಕಂಥ ತತ್ವ ಇದೆ ಅಂತ ಹೇಳಲಾರದೆ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡ ಮರ ಪ್ರಾಣಿ ಪಕ್ಷಿ ಇರುವಿನಿಂದ ಹಿಡಿದುಕೊಂಡು ಆನೆಯವರೆಗೆ ಎಲ್ಲದೂ ಕೂಡ ಉದಾಹರಣೆಗಳನ್ನು ಕೊಟ್ಟು ಬರೆದಿದ್ದಾರಲ್ಲ ವಚನಗಳು, ಅದನ್ನೇ ಒಂದು ವೇಳೆಗೆ ಇವರು ಜನಮನಕ್ಕೆ ಅವತ್ತಿನ ದಿವಸ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಿದ್ದೇ ಆದರೆ ಇವತ್ತು ಭಾರತ ದೇಶದಲ್ಲಿ ಈ 33 ಕೋಟಿ ಹಲವು ದೈವಗಳು ಇರ್ತಿರಲಿಲ್ಲ, ಮತ್ತು ಜಾತಿಗಳು ಕೂಡ ಇರ್ತಿರಲಿಲ್ಲ. ಅಷ್ಟು ಒಳ್ಳೆ ಪ್ರವಚನ ಮಾಡ್ತಾ ಇದ್ದರು. ಆದರೆ ಪ್ರತಿಯೊಬ್ಬರ ಶರೀರವೇ ದೇವಾಲಯವಿದೆ. ನಿಮ್ಮ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಸಂಸಾರಿಕ ಧರ್ಮ ಎಂದು ಹೇಳಿದಾರಲ್ಲ, ಈ ವಿಚಾರವನ್ನು ತಿಳಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಇನ್ನು ಮುಂದಾದರೂ ಕೂಡ ಯಾರ್ಯಾರು ಈ ಭೂಮಿ ಮೇಲೆ ಎಷ್ಟೊಂದು ಸಾಮಾಜಿಕ ಕಳಕಳಿ ಉಳ್ಳವರು ಬರ್ತಾ ಹೋಗ್ತಾ ಇರ್ತಾರಲ್ಲ, ಇವತ್ತು ನಾವಿದ್ದೀವಿ, ಮತ್ತೊಂದು ದಿವಸ ಹೋಗಿರ್ತೀವಿ. ಆದರೆ ಶರಣರು ಏಕಲಿಂಗ ನಿಷ್ಠಾವಂತರು ಆ ಕಾರ್ಯ ಮಾಡಿ ತೋರಿಸಿದ್ದಾರೆ. 12ನೇ ಶತಮಾನದಲ್ಲಿ ಬಸವ ಕಲ್ಯಾಣ ಸುತ್ತಮುತ್ತ 100ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದಲ್ಲಿ ಅಂತ ದೊಡ್ಡ ಕಲ್ಯಾಣವಾಗಿತ್ತು. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ನಡೆದಾಡುವ ದೇವಾಲಯಗಳು ಆಗಿಬಿಟ್ಟಿರೋರು. ಆದ್ದರಿಂದ ನಾವು ನಿಜವಾಗಿರ್ತಕ್ಕಂಥ ಕನೆಕ್ಷನ್, ದೇವರ ಕನೆಕ್ಷನು ಇಲ್ಲಿಂದ ಇಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ಇಲ್ಲಿಂದ ನಾವು ಎಲ್ಲೋ ಒಂದು ದೂರದ ಊರಲ್ಲಿ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಚಾರ್ಧಾಮ, ಗಂಗಾ ನದಿ, ಗಿಡ ಮರಗಳಿಗೆ ದಾರ ಸುತ್ತುವುದರಲ್ಲಿ ಅನೇಕ ಮೂಢರೂಢಿ, ದೇವರ ಹೆಸರ ಮೇಲೆ ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಕ್ಕಂಥದ್ದು ಇದೆಲ್ಲ ಇದೆಯಲ್ಲ, ಇವೆಲ್ಲ ಹೋಗಬೇಕಾಗಿಲ್ಲ. ಹೇಳಿ ನೀವೇ ಯಾರಾದರೂ ಹೋಗಬೇಕಾಗಿಲ್ಲ? ಇವೆಲ್ಲವೂ ಹೋಗಬೇಕಾದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು, ಇವು ಸರ್ಕಾರ ವತಿಯಿಂದ ಇವತ್ತಿನ ರಾಜಕಾರಣಿಗಳು ಕೂಡ ಬದಲಾವಣೆ ಆಗಬೇಕು. ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವರು ಕೂಡ ಬದಲಾವಣೆ ಆದರೆ ಮಾತ್ರ ಈ ಭೂಮಿಯ ಮೇಲೆ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲ ಸ್ವಚ್ಛತೆ ಆಗಿ ಒಳ್ಳೆಯದಾಗಿ ಸಿಗಲಿದೆ. ಒಂದು ವೇಳೆ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ವೈಭವಕ್ಕಾಗಿ ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುವುದಿಲ್ಲ ಅಂತೇಳಿ ಯಾಕೆ ಹೇಳಿದ್ದಾರೆ? ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಈ ಗುಡಿಗುಂಡಾರಗಳನ್ನು ಕಟ್ಟಿ ಅಗ್ಗವಣಿ, ಅಲ್ಲಮಪ್ರಭುರವರು ಹೇಳ್ತಾರೆ, ಅಗ್ಗವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ ನಿವಾಳಿಯಲ್ಲಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ. ಏನೆಂದರಿಯರು ಎಂತೆಂದರಿಯರು, ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ನೋಡಿದ್ರ? ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲರೂ. ಈ ಸಿಸ್ಟಮ್ ಹೀಗೇ ಇರಬೇಕು. ಜನಗಳು ಕನೆಕ್ಷನ್ನು ನಾ ಹೇಳಿದ್ನಲ್ಲ, ದೇವರ ಕನೆಕ್ಷನ್ ನಮಗೆ ಯಾವಾಗ ದೇವರು ಬೇಕಂದಾಗ ಅವಾಗ ನಾವು ಕಣ್ಣು ಮುಚ್ಚಿ ಸ್ವಲ್ಪ ಅಂತರಂಗಕ್ಕೆ ಹೋದರೆ ಸಾಕು. ಈ ಥರ ಏನಿಲ್ಲ, ಬಹಳ ಸರಳವಾಗಿ ನಾವು ಯಾವ ಗುಡಿಗುಂಡಾರಗಳಿಗೆ ಹೋಗಿ ತಲೆ ಬಾಗುವ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿದ್ದಾರಲ್ಲ. ಆದರೆ ಇವತ್ತು ದೇಶದಲ್ಲಿ ಜ್ಞಾನಿಗಳು ಎನಿಸಿಕೊಂಡವರು ಮೆರಿತಾ ಇದ್ದಾರೆ. ಆದರೆ ಜನರಿಗೆ ಬಸವಣ್ಣನವರನ್ನು ಯಾವ ಥರ ಅಲ್ಲಮಪ್ರಭುರವರು ಧರ್ಮದ ಗುರು ಅಂತೇಳಿ ಒಪ್ಪಿದರು, ಸಿದ್ದರಾಮೇಶ್ವರ ಕೂಡ ಒಪ್ಪಿದಾರಲ್ಲ.
ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವಣ್ಣನ ಕೀರ್ತಿ ಜ್ಞಾನಕ್ಕೆ ಮೂಲ, ಎಷ್ಟೆಲ್ಲ ಹೇಳಿದ್ರಲ್ಲ. ಇವತ್ತಿನ ಜನಗಳು ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ಪದೇ ಪದೇ ನನಗೇನಾದರೂ ಇಂಥವು ನೆನಪು ಬಂದಾಗ ನಾನು ಒಂದೊಂದು ವಚನಗಳನ್ನು ಹುಡುಕಿ ಅದನ್ನು ವಿಡಿಯೋ ಮಾಡ್ತಾ ಇರ್ತೀನಿ. ಈಗ ನಿಜಕ್ಕೂ ನೋಡಿ, ಒಂದು ತಿಂಗಳ 15 ದಿವಸ 13 ದಿವಸ ಆಗ್ತಾಯಿದೆ, ಇನ್ನೂ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆ ಒಂಥರ ಕೆಟ್ಟ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಆದ್ದರಿಂದ ಎಲ್ಲಿವರೆಗೆ ನಮ್ಮೆಲ್ಲರ ಮನಸ್ಸುಗಳನ್ನು ಶುದ್ಧಿ ಮಾಡಿಕೊಂಡು ನಾವು ದೇಹವೇ ದೇವಾಲಯವಿದೆ ಅಂತೇಳಿ ಒಪ್ಪಿಕೊಂಡು ಈ ಮಾನವ ನಿರ್ಮಿತ ಮೂರ್ತಿಗಳಿಗೆ ಧಿಕ್ಕರಿಸಿ ಇಷ್ಟಲಿಂಗವನ್ನು ಎದೆ ಮೇಲೆ ಧರಿಸಿದ ನಮ್ಮ ಸತ್ಯ ಶರಣರ ವಿಚಾರಗಳನ್ನು ನಾವು ಸ್ವಲ್ಪ ಅವರ ಆಚರಣೆಯಲ್ಲಿ ಮಾಡುತ್ತಾ ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ಈ ಭೂಮಿಯ ಮೇಲೆ ಎಲ್ಲರಿಗೂ ಕಲ್ಯಾಣವಾಗಲಿದೆ. ಆ ಕಾರ್ಯ ಇವಾಗಲಾದರೂ ಕೂಡ ಮಾಡ್ಬೋದು. ನಾವು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ನೀವೆಲ್ಲರೂ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಈ ಥರ ವಿಡಿಯೋ ಮಾಡಿ ಬಿಡ್ರಪ್ಪ ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತಾ 150 ಕೋಟಿ ಭಾರತೀಯರಿಗೆ ಇಂತಹ ಸತ್ಯ ಶರಣರ ವಿಚಾರಗಳನ್ನು ತಲುಪುವ ಕಾರ್ಯ ಆಗಲಿ ಎಂದು ಹೇಳುತ್ತಾ, ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು ವಾರಕ್ಕೆ 1 ಸಲ ಆದರೂ ಕೂಡ ನಾವು ಧ್ಯಾನ, ಪ್ರಾರ್ಥನೆ, ವಚನಗಳ ಚಿಂತನೆ ಮಾಡುತ್ತಾ ಬದುಕಿದರೆ, ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎನ್ನುವ ಹಾಗೆ ಬದುಕೋಣ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪುವ ಕಾರ್ಯ ಆಗಲಿ ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.